ಸಿದ್ದಣ್ಣ, ಸಿದ್ದಣ್ಣ. ಯಾರು ಯಾರು ನೀವು? ನೀನು ಸಿದ್ದಣ್ಣನ ಮಗಳ? ಹಾ, ಹೌದು. ಅಲ್ಲ, ನೀವ್ಯಾರು, ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ. ನಾವು ಇದೇ ಊರವರು ಕಣವ. ನೀನೆಲ್ಲ ಪ್ಯಾಟಲ್ ಓದ್ತಿದ್ದಲ್ಲ, ಹಂಗಾಗಿ ನಾವು ಯಾರು ಅಂತ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅಪ್ಪ ಅವ್ರು ಇಲ್ವೇನವ? ಅಪ್ಪ ಒಳಗಡೆ ಇದ್ದಾರೆ, ಬನ್ನಿ. ಸೌಮ್ಯ, ಯಾರಮ್ಮ ಬಂದಿರೋದು? ಪಪ್ಪ ಯಾರೋ ಬಂದಿದ್ದಾರೆ, ಪಪ್ಪ ಕರ್ಕೊಂಡ್ ಬರ್ತೀನಿ ರೀ. ಓ ಸ್ವಾಮಿ, ಬಾರಪ್ಪ ಗೌಡ್ರೆ, ಬನ್ನಿ ಗೌಡ್ರೆ, ಕುತ್ಕೊಳ್ಳಿ ಬನ್ನಿ. ನಾನು ನನ್ನ ಮಗಳು ಯಾರು ಅಂತ ಕೇಳ್ತಿದ್ಲಲ್ಲ, ನಾನು ಯಾರಪ್ಪ ಬಂದಿದ್ದು ನಮ್ಮ ಮನೆಗೆ ಅಂತ ಅನ್ಕೊಂತ ಇದ್ದೆ. ಬನ್ನಿ ಕುತ್ಕೊಳ್ಳಿ. ಮಗಳೇ, ಚೇರ್ ಹಾಕೋ ಅವ್ರಿಗೊಂದೆರಡು. ಸರಿಯಪ್ಪ. ಮಗಳೇ, ಹೋಗಮ್ಮ, ಒಂದ್ 2 ಗ್ಲಾಸ್ ಕಾಫಿ ಮಾಡ್ಕೊಂಬಂದ್ಬಿಡಪ್ಪ. ಸರಿ ಪಪ್ಪ, ಆಯ್ತು. ಇನ್ನೇನಪ್ಪ, ನಿನ್ ಮಗಳು ಮದುವೆ ವಯಸ್ಸಿಗೆ ಬಂದವಳೆ, ಇನ್ನೇನ್ ಮಗಳಿಗೆ ಮದುವೆ ಮಾಡೋದೇ ಅನ್ನೋ? ಇಲ್ಲ ಇಲ್ಲ, ನಾನು ಮದುವೆ ಮಾಡೋಣ ಅಂತಾನೆ ಅನ್ಕೊಂಡೆ. ನನ್ನ ಮಗಳು ಇನ್ನೂ ಓದ್ತೀನಿ ಕಣಪ್ಪ, ನನ್ಗೆ ಈಗಲೇ ಮದುವೆ ಬೇಡ ಅಂತ ಹೇಳ್ತಾವಳೆ. ಅದಕ್ಕೆ ನಾನು ಅವಳು ಓದ್ತೀನಿ ಅಂತ ಅಂದವಳಿಗೆ ಯಾಕೆ ಮದುವೆ ಮಾಡೋದು, ಓದಿ ಅವಳಿಗೆ ಏನು ಸಾಧನೆ ಮಾಡಬೇಕು ಅಂತ ಮನ್ಸೈತೋ ಅದನ್ನ ಮಾಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಕಣಪ್ಪ. ಹೌದಾ, ಸರಿ ಸರಿ. ನಾನು ಇನ್ನೇನು ಮಗಳು ಓದ್ಕೊಂಡು ಮನೆಗೆ ಬಂದಲ್ಲ, ಇನ್ನೇನು ಮದುವೆ ಮಾಡ್ಬಿಡ್ತೀನೋ ಅಂತ ಹಂಗೆ ಕೇಳಿದೆ. ಏನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಅಯ್ಯೋ, ಅದ್ರಲ್ಲಿ ಎಂತ ಬೇಜಾರು ತಗೊಳ್ಳಿ. ನಾನು ನಿಮ್ಮ ಮಗಳಿಗೆ ಸಿಕ್ಕಂಗೆ ಏನಾದರೂ ಒಳ್ಳೆ ವರ ಸಿಕ್ತಾ ಅಂತಂದ್ರೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ, ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಎಲ್ಲಾರ್ಗೂ ನಿಮ್ಮ ಮನೆ ಅಂತ, ನಿಮ್ಮ ಬೀಗ್ರು ಸಿಗಕ್ಕೆ ಅದೃಷ್ಟ ಬೇಕಲ್ಲ ಹೇಳಿ. ಅಲ್ಲ, ಅದೇನೋ ನಿಜನೇನೆ. ಸರಿ ಬಿಡಿ. ಅಂದಂಗೆ ನಾನು ಇಲ್ಲಿ ಬಂದಿದ್ದ ವಿಷಯ ಏನು ಅಂತ ಅಂದ್ರೆ, ನನ್ನ ಮಗ ಅದೇ ನಿಮ್ಮ ಅಂಗಡಿ ಒಂದು ಐತಲ್ಲ, ಈಗ ಸುರೇಶಣ್ಣ ಮಾಡ್ಕೊಂಡವ್ರಲ್ಲ, ಅಂಗಡಿಯ ಮಾಡ್ಕೊತೀನಿ ಕಣಪ್ಪ, ಅದ್ರ ಬಗ್ಗೆ ಮಾತಾಡೋಣ ಬಾ ಅಂತ ಕರ್ಕೊಂಬಂದ. ಓ ಅದಾ, ಆ ವಿಷಯನಾ? ಮೊನ್ನೆ ಸಿಕ್ತಾಗ ನಿನ್ನ ಮಗ ಹೇಳಿದ್ನಲ್ಲ, ನಾನೇ ಮಾಡ್ಕೊತೀನಿ ಪಟೇಲ್ರಿ ಅಂತ ಅಂದ. ಸರಿ ಆಯ್ತು, ಮಾಡ್ಕೊಳಪ್ಪ, ಇನ್ನೇನು. ಈಗ ಅವನು ಖಾಲಿ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾವನೆ. ಇನ್ನೇನು ಈ ತಿಂಗಳು ಖಾಲಿ ಮಾಡ್ಕೊಡ್ತಾನೆ ಅನ್ಸುತ್ತೆ. ಈ ತಿಂಗಳು ಕೊನೆಯಲ್ಲಿ ಖಾಲಿ ಮಾಡ್ದ ಅಂತ ಅಂದ್ರೆ ನೀವು ಬೇಕಿದ್ರೆ ಅಲ್ಲಿ ಏನೇನೈತೆ ನೀವು ನೋಡ್ಕೊಂಡು ಅಂಗಡಿ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ನಮ್ಗೇನು, ಯಾರ್ದಾದ್ರೇನು ಬಾಡಿಗೆ ಕೊಟ್ರೆ ಸಾಕು. ಇನ್ನು ನೀವು ಅಂತ ಅಂದ್ರೆ ಒಂದು ನಂಬಿಕೆ. ಈಗ ನಮ್ಮ ಸುರೇಶ್ ಅವನಲ್ಲ, ಅವನು ಕರೆಕ್ಟಾಗಿ ತಿಂಗಳು ಬಾಡಿಗೆ ಕೊಟ್ಕೊಂಡು ಹೋಯ್ತಿದ್ದ. ನೀವು ಹಂಗೆ ಕರೆಕ್ಟಾಗಿ ಬಾಡಿಗೆ ಕೊಟ್ಕೊಂಡು ಹೋಗ್ಬಿಟ್ರೆ ಏನು ಚಿಂತೆ ಇಲ್ಲ ನೋಡಪ್ಪ. ಅದಕ್ಕೆಯ ಈಗ ಅಂಗಡಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಅಂಗಡಿಗೆ ನಾವು ತಕ್ಷಣಕ್ಕೆ ಹೋಯ್ತಿದ್ದಂಗೆನೇ ಎಲ್ಲ ಐಟಮು ಇಲ್ಲ. ಅದೇನೇನೋ ಸಾಮಾನುಗಳೆಲ್ಲ ಜೋಡಿಸ್ಕೊಳಕ್ಕೆಲ್ಲ ಪಟ್ಟಿ ಗಿಟ್ಟಿ ಒಡಿಸ್ಬೇಕಲ್ಲ, ಅದೆಲ್ಲನೂ ಒಡಿಸ್ಕೋಬೇಕು, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಸುಣ್ಣ ಬಣ್ಣ ಎಲ್ಲ ನಾವೇ ಮಾಡ್ಕೋತೀವಿ ಅಂಗಡಿಗೆ. ಅದೇನೋ ಮುಂದೆ ಅಂಗಡಿಗೆಲ್ಲ ಹೆಸರೆಲ್ಲ ಬರೀಬೇಕಲ್ಲ, ಎಲ್ಲ ನಾವೇ ಬರ್ಸ್ಕೊತೀವಿ. ಬಿಡ್ಬೇಕಾದ್ರೆ ಹಂಗೆ ಖಾಲಿ ಬಿಟ್ಕೊಡ್ತೀವಿ ನೋಡಪ್ಪ. ಆಯ್ತಾಯ್ತು ಆಯ್ತು. ಈಗ ಸುರೇಶನು ಅಷ್ಟೇ, ಅವನು ಬರ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅದೇನೇನೋ ಬರ್ಸ್ಕೊಂಡ್ ಬಂದ. ಈಗ ಹೋಗ್ಬೇಕಾದ್ರೆ ಏನಿಲ್ಲ, ಖಾಲಿ ಮಾಡ್ಕೊಂಡು ಹೋಯ್ತವನೆ. ಈಗ ಅದಕ್ಕೆ ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಬಾಡಿಗೆ ಎಷ್ಟು, ಅಡ್ವಾನ್ಸ್ ಎಷ್ಟು ಅಂತ ಹೇಳಿದ್ರೆ ನಾವೊಂದಿಷ್ಟು ಅಂತ ಹೇಳ್ಬಿಟ್ಟು ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತೀವಿ. ಅದೆಲ್ಲ ಮೊನ್ನೆನೆ ಮಾತಾಡಿದ್ದೀನಲ್ಲ ನಿನ್ನ ಮಗನ ಜೊತೆಲಿ. ಕೇಳು, ನಿನ್ನ ಮಗ ಇಲ್ಲೇ ಅವನಲ್ಲ. ಅಲ್ಲ, ಅವನು ಹೇಳ್ದ ಏನೋ 4,000 ಬಾಡಿಗೆ ಕೇಳ್ತವ್ರೆ, ಒಂದು 3,000 ಆಗಿದ್ರೆ ಆಗ್ತಿತ್ತಪ್ಪ, ಅಡ್ವಾನ್ಸ್ ಬೇಕಿರ್ ಕೊಡೋಣ ಬಿಡಿ, 50,000 ಹೇಳವ್ರೆ, ಇವತ್ತು ಕೊಡೋಣ, ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಬರುತ್ತಲ್ವಾ, ಅದ್ರಲ್ಲೇನು ಹೆಚ್ಚು ಕಮ್ಮಿ ಮಾಡೋದು ಬೇಡ. ಬಾಡಿಗೆ ಒಂಚೂರು ಜಾಸ್ತಿ ಆಯ್ತು ಕಣಪ್ಪ, ಒಂದು 3,000 ಕೊಡ್ಬೋದು ನೋಡು ಅಂತ ಅಂದ. ಈಗಿರೋನು 2,500 ಏನೋ ಕೊಡ್ತವನಂತಲ್ಲ ಸುರೇಶ. ಈಗ ಅವನು ಬಂದು ಆಗ್ಲೇ 4 ವರ್ಷ ಆಯ್ತಪ್ಪ. 4 ವರ್ಷದಿಂದ ಅವನಿಗೂ ನಿಮ್ಗೂ ಒಂದೇ ಹೇಳಕ್ಕಾಗುತ್ತಾ? ಈಗಿನ ರೇಟಲ್ಲಿ ನಿಮ್ಗೆ ಗೊತ್ತು. ಎಲ್ಲ ಅಂಗಡಿಗಳನ್ನು ಕೇಳ್ಕೊಂಬರಪ್ಪ, ಕೇಳ್ಕೊಂಬಂದು ಆಮೇಲೆ ಮಾತಾಡು. ಎಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿರೋವೆಲ್ಲ 4,000 ಬಾಡಿಗೆನಲ್ಲೇ ಕೊಟ್ಟಿರೋದು. ಅದಕ್ಕೆ ನಾನು ಎಲ್ಲ ವಿಚಾರಿಸಿ 4,000 ಹೇಳಿರೋದು. ಅಯ್ಯೋ, ಹಂಗೆ ಹಿಡ್ದಾಟನೇ ಹಿಡಿದ್ರೆ ಆಯ್ತದೇನಪ್ಪ. ಈಗ ಮೊದಲು ಕೈ ಹಾಕ್ತಾ ಇರೋದು, ಅದ್ರಲ್ಲಿ ಲಾಭ ಆಯ್ತದೋ ಲಾಸ್ ಆಗುತ್ತೋ ಏನು ಗೊತ್ತಿಲ್ಲ. ಈಗ ಒಂದು 3,000ನೇ ತಗೊಂತ ಇರು, ಆಮೇಲೆ ಏನಾದರೂ ಹೆಚ್ಚಿಗೆ ಲಾಭ ಆಯ್ತೈತೆ ಪರವಾಗಿಲ್ಲ ಅಂತ ಅಂದ್ರೆ ಬೇಕಿದ್ರೆ ಒಂದು 4,000ಕ್ಕೆ ಹೆಚ್ಚಿಗೆ ಮಾಡುವಂತೆ. ಈಗ ಸದ್ಯಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದಲ್ವಾ, ಒಂದು 3,000 ಬಾಡಿಗೆ ಇಟ್ಕೊಳ್ಳಿ ಸಾಕು. ಅಯ್ಯೋ, ಸರಿ ಆಯ್ತು ಬಿಡಿ, ಇನ್ನೇನು ಮಾಡೋದು. ಈಗ ಅವನೇ ಸುರೇಶನೇ ಇದ್ದಿದ್ರು ಒಂದು 500 ರೂಪಾಯಿ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ನೀವೆಲ್ಲ ಗೊತ್ತಿರೋರೆಯಾ, ನಮ್ಗೆ ತುಂಬ ಆತ್ಮೀಯರು. ನಿಮ್ಮ ಜೊತೆ ವಾದ ಇನ್ಯಾಕೆ. 3,000ನಾ? ಆಯ್ತು ಬಿಡಪ್ಪ, 3,000ನೇ ಕೊಡು. ಅಡ್ವಾನ್ಸ್ ಒಂದು 50,000 ಕೊಟ್ಬಿಡು. ಸರಿ, ಹಂಗಾದ್ರೆ ನನಗೆ ಗೊತ್ತಿತ್ತು, ಆದ್ರೂ ಒಂದು ಮಾತಾಡೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ಇದು ಒಂದು ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡ್ಬಿಡೋಣ. ಈಗ ಅಂಗಡಿ ಮೇಲೆ ಲೋನ್ಗಿನ್ ತಗೊಳ್ಳೋದು ಏನಾದರೂ ಇತ್ತು ಅಂತಂದ್ರೆ ಅನುಕೂಲ ಆಗುತ್ತೆ. ಅದಕ್ಕೆ ಒಂದು ಅಗ್ರಿಮೆಂಟ್ ಬರ್ಸ್ಕೊಂಡ್ಬಿಡೋಣ. ಅಯ್ಯೋ, ಅದಕ್ಕೇನಂತೆ, ಬರ್ಸಿದ್ರಾಯ್ತು, ತಗೊಳ್ಳಿ. ಪಪ್ಪ ಕಾಫಿ ಕೊಡಮ್ಮ, ಅಲ್ಲಿ ಗೌಡ್ರಿಗೂ ಸ್ವಾಮಿಗೂ ಕೊಡು. ಮತ್ತೆ ಏನಮ್ಮ ಸೌಮ್ಯ, ಹೆಂಗಿದೀಯಾ? ಚೆನ್ನಾಗಿದ್ದೀನಿ ಅಂಕಲ್. ಮತ್ತೆ ಓದೋದೆಲ್ಲ ಮುಗೀತಾ? ಹ್ಞೂ ಅಂಕಲ್, ಮುಗೀತು. ಇನ್ನೇನು ನೆಕ್ಸ್ಟ್ ಮದ್ವೆನೇನಾ ಅಥವಾ ಇನ್ನೇನಾದ್ರೂ ಮುಂದೆ ಓದ್ಬೇಕು ಅಂತ ಅನ್ಕೊಂಡಿದೀಯೇನಮ್ಮ?
ಅಂಕಲ್ ನನಗೆ ಪ್ರೊಫೆಸರ್ ಆಗಬೇಕು ಅಂತ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅದೇ ಕನಸು ನನಗಿರೋದು. ಅದಕ್ಕೆ ಮುಂದೆ M.Com ಮಾಡಿಕೊಂಡು ಹಾಗೆ ಸ್ವಲ್ಪ ಪ್ರೊಫೆಸರ್ಗೆಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂಕಲ್. ಒಳ್ಳೆ ಕೆಲಸನೇ. ಸರಿ ಕಣವ, ಆಯಿತು. ಸರಿ ಕಣಪ್ಪ, ಆಯಿತು, ನಾವಿನ್ ಬರ್ತೀವಿ. ಅಯ್ಯೋ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ. ಇರಿ, ಊಟ ಮಾಡ್ಕೊಂಡು ಹೋಗುರಿ. ಇಲ್ಲ ಇಲ್ಲ, ಊಟ ಗೀಟ ಏನು ಬೇಡ, ಅದೇ ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದು. ಹೆಂಗೋ ವ್ಯವಹಾರ ಕುಲ್ಲ ಆದಂಗೆ ಆಯ್ತಲ್ಲ. ಈಗ ಸದ್ಯಕ್ಕೆ 1,001 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀನಿ ಕಣಪ್ಪ. ಈಗ ಅಂಗಡಿಗೆ ಬರ್ತೀವಲ್ಲ, ಬಂದಾಗ ಒಟ್ಟಿಗೆ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಆ 50,000 ಏನೈತೆ 49,000 ರೂಪಾಯಿ ನಿನ್ನ ಕೈ ಕೊಟ್ಬಿಡ್ತೀವಿ. ಇನ್ನು ತಿಂಗಳು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ಏನಂತೀಯಪ್ಪ? ಸರಿ ಕಣಪ್ಪ, ಆಯಿತು. ಸರಿ, ಹಂಗಾದ್ರೆ ನಾವಿನ್ನ ಹೊರಡ್ತೀವಿ. ಆಮೇಲೆ ಬೇರೆ ಯಾರೋ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಮಾತಾಡ್ಬೇಡ ಕಣಪ್ಪ. ವ್ಯವಹಾರನ ಮಾತಾಡಿ ಟೋಕನ್ ಅಡ್ವಾನ್ಸ್ ಇವತ್ತು ಕೊಟ್ಟಿದ್ದೀನಿ. ನಮ್ಮೂರು ಜನಗಳು ಬದುಕ್ತೀವಿ ಅಂತಂದ್ರೆ ಕಡ್ಡಿ ಅಳ್ಳಾಡ್ಸರ್ ಜಾಸ್ತಿ ನೋಡು. ಯಾರಾದ್ರೂ ಬಂದು ಹಂಗೆ ಹಿಂಗೆ ಅಂತ ಏನಾದ್ರು ಕಿವಿ ಊದ್ಬಿಟ್ಟರು. ಯಾರೋ ಕಿವಿ ಊದ್ತಾರೆ ಅಂತ ಊದಿಸ್ಕೊಳಕ್ ನಮ್ಗೇನು ಬುದ್ಧಿ ಇಲ್ವಾ ಹೇಳಿ ಗೌಡ್ರೆ? ನಾವು ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಅಲ್ಲ, ನಿಮಗೆ ಕೊಡದೆ ಇನ್ನು ಯಾರು ಕೊಡೋಣ? ಟೋಕನ್ ಅಡ್ವಾನ್ಸ್ ತಗೊಂಡು ನಾನು ಮೋಸ ಮಾಡ್ತೀನ? ಹಂಗೇನಿಲ್ಲ ಬಿಡಿ. ಅಮ್ಮ, ರೇ ರೇ ಎಲ್ರಿ ಇದ್ದೀರಾ? ರೇ ಸ್ವಲ್ಪ ಬನ್ರಿ, ಇಲ್ಲಿ ತುಂಬ ಹೊಟ್ಟೆ ನೋವ್ತಾ ಇದೆ. ರೇ, ಅತ್ತೆ, ದೀಪ್ತಿ, ಯಾರಾದ್ರೂ ಇದ್ದೀರಾ? ಪ್ಲೀಸ್ ಬನ್ನಿ, ನನಗೆ ಆಗ್ತಾ ಇಲ್ಲ. ಗೀತಾ, ಗೀತಾ, ಏನಾಗ್ತಾ ಇದೆ? ಯಾಕೆ? ಏನಾಯ್ತೆ? ಯಾಕೆ ಹೇಳ್ತಾ ಇದೀಯಾ? ರೀ, ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದ್ದಾರೆ. ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದ್ಕಿದಂಗೆ ಇಷ್ಟು ನೋವು ಬಂದ್ಬಿಟ್ಟಿದೆ. ನನಗೆ ಆಗ್ತಾ ಇಲ್ಲ ರೀ, ಪ್ರಾಣ ಹೋದಾಗ ಆಗ್ತಾ ಇದೆ ರೀ. ನನಗೆ ಯಾಕೋ ಭಯ ಆಗ್ತಾ ಇದೆ ರೀ. ನಮ್ಮ ಮಗುಗೆ ಏನಾದ್ರು. ಗೀತಾ, ಆ ಥರ ಎಲ್ಲ ಮಾತಾಡ್ಬೇಡ ಗೀತಾ. ನಿನ್ಗೇನೂ ಆಗಿಲ್ಲ, ನಮ್ಮ ಪಾಪಗೂ ಏನೂ ಆಗಿಲ್ಲ. ನನಗೆ ಅಮ್ಮ ಅಮ್ಮ ಅಣ್ಣ, ಏನಾಯ್ತು? ಅದಕ್ಕೆ ಯಾಕೆ ಅಳ್ತಿದ್ದಾರೆ? ಅದಕ್ಕೆ ಏನಾಗ್ತಿದೆ? ಯಾಕೆ ಅಳ್ತಾ ಇದ್ದೀರಾ? ದೀಪ್ತಿ, ಯಾಕೋ ಗೀತಾ ತುಂಬಾ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ. ಅಮ್ಮನೊಂದ್ ಸ್ವಲ್ಪ ಬೇಗ ಕರ್ಕೊಂಡ್ಬರ್ತೀಯಾ? ನನಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಏನು ಹೊಟ್ಟೆ ನೋವಾ? ಇರು, ನಾನು ಈಗಲೇ ಅಮ್ಮನ ಕರ್ಕೊಂಡ್ಬರ್ತೀನಿ. ಗೀತಾ, ಅಳ್ಬೇಡ ಗೀತಾ, ಸಮಾಧಾನ ಮಾಡ್ಕೊಳೆ. ನಿಂಗೆ ಏನೂ ಆಗಲ್ಲ, ಹಾಗೆ ನಮ್ಮ ಪಾಪಕ್ಕೂ ಏನೂ ಆಗಲ್ಲ. ನಾನು ಇದ್ದೀನಿ, ಸುಮ್ಮನಿರು, ಭಯ ಪಡ್ಬೇಡ. ಗೀತಾ, ಏನಾಗ್ತಿದ್ಯಮ್ಮ? ಅತ್ತೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಕೆಳೊಟ್ಟೆ ತುಂಬಾ ನೋವ್ತಾ ಇದೆ. ನನಗೆ ತಡ್ಕೊಳ್ಳೋದಿಕ್ಕೆ ಆಗ್ತಾನೆ ಇಲ್ಲ. ಮಧ್ಯಾಹ್ನ ಅಲ್ಲ, ನೀನು ಹೀಟಿನ ಪದಾರ್ಥ ಏನಾದರೂ ತಿಂದಿದ್ಯೇನಮ್ಮ? ಇಲ್ಲ ಅತ್ತೆ, ನಾನು ಆ ಥರ ಏನೂ ತಿಂದಿಲ್ಲ. ಅದಿ, ಯಾಕೋ ಒಂದ್ಸರಿ ಡಾಕ್ಟ್ರನ್ನ ಮೀಟ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಕಣಪ್ಪ. ಹೋಗು, ಫಸ್ಟ್ ಕಾರ್ ತೆಗಿ, ನಡಿ, ನಾನು ಕರ್ಕೊಂಬರ್ತೀನಿ, ನಡಿ, ಡಾಕ್ಟರ್ ಹತ್ರ ಹೋಗೋಣ. ಇದು ತುಂಬ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅನ್ಸುತ್ತೆ ನನಗೆ ಯಾಕೋ. ಸರಿ ಅಮ್ಮ, ಆಯ್ತು. ಗೀತಾ, ಇದಳಮ್ಮ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ. ದೀಪ್ತಿ, ನಾನು ಗೀತನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಹತ್ರ ಒಂಚೂರು ಹುಷಾರು. ನನಗೂ ಯಾಕೋ ತುಂಬ ಭಯ ಆಗ್ತಾ ಇದೆ. ಅವ್ರ ಎದುರುಗಡೆ ಭಯ ತೋರಿಸ್ಕೊಂಡ್ರೆ ಇನ್ನೂ ಗಾಬರಿ ಆಗಿಬಿಡ್ತಾರೆ ಅವರಿಬ್ರು. ಅದಕ್ಕೇನೆ ಒಂಚೂರು ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಅಮ್ಮ, ಆಯ್ತು, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ನೀವು ಹೋಗಿ ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಗೀತಾ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಅಲ್ಲ, ಈ ಟೈಮಲ್ಲಿ ಇದೆಲ್ಲ ಕಾಮನ್ನು. ಅಂದರೆ ನಿನಗೆ ಇದು ಮೊದಲನೇ ಸರಿ ಅಲ್ವಾ, ಅದಕ್ಕೆ ಆ ಥರ ಅನ್ನಿಸ್ತಾ ಇದೆಯೇನೋ. ಡಾಕ್ಟ್ರ್ ಹತ್ರ ಹೋಗೋಣ, ಬಾ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಅಂತ ನೋಡಿ ಹೇಳ್ತಾರೆ, ಚೆಕಪ್ ಮಾಡಿ. ಅತ್ತೆ, ಆಗ್ತಾ ಇಲ್ಲ ಅತ್ತೆ, ತುಂಬ ಹೊಟ್ಟೆ ನೋವ್ತಾ ಇದೆ ಅತ್ತೆ, ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ಅಲ್ಲ, ಇದೆಲ್ಲ ನೋವು ಸಂಕಟ ಅನುಭವಿಸೋದೇನೆ ಬಸ್ರಿ ಅಂತ ಅಂದಮೇಲೆ ಬಾ, ಮೊದಲು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಬಾ. ದೀಪ್ತಿ, ಮನೆ ಕಡೆ ಹುಷಾರು ಕಣಮ್ಮ. ಸರಿ ಮಮ್ಮಿ, ಆಯ್ತು, ಹೋಗಿ ಅದೇನು ಅಂತ ಕಾಲ್ ಮಾಡಿ ಹೇಳಿ ನನಗೆ. ಸರಿ, ಆಯ್ತು. ಅತ್ತೆ, ಏನತ್ತೆ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಬಾರಪ್ಪ, ಬಾ ಕುತ್ಕೋ ಬಾ. ಏನು ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯಾ? ಬಂದಾಗಿಂದ ಮಾತಾಡಕ್ಕೆ ಸಿಕ್ಕಿಲ್ವಲ್ಲಪ್ಪ. ಏನ್ ಮಾಡದತ್ತೆ, ಕೆಲ್ಸ ಕೆಲ್ಸ ಕೆಲ್ಸ, 3 ಹೊತ್ತು ಕೆಲ್ಸ ಮಾಡಿ 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 ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಆದ್ರೂ ಏನ್ ಮಾಡೋದು, ಕೆಲ್ಸ ಮಾಡ್ಲೇಬೇಕಲ್ಲ ಅತ್ತೆ. ಆಮೇಲೆ ಅತ್ತೆ, ಇದು ಗಿರೀಶಣ್ಣ ಯಾಕೆ ಕೆಲ್ಸ ಹುಡ್ಕೊಂಡು ಓಡಾಡ್ತಿದ್ದಾನಲ್ಲ? ಅಲ್ಲ, ನಿಮ್ದು ಕಂಪ್ನಿ ಎಲ್ಲ ಇತ್ತಲ್ಲ, ಎಲ್ಲ ಏನಾಯ್ತತ್ತೆ? ಅಲ್ಲ ಕಣಪ್ಪ, ಕೆಲಸ ಹುಡ್ಕೊಂಡು ಓಡಾಡ್ತಿದ್ನ? ಇಲ್ಲ, ಅವನೆಲ್ಲ ಕೆಲಸ ಹುಡ್ಕಕ್ಕೆ ಹೋಗ್ತಾನೆ. ಇಲ್ಲ, ನಮ್ಮದೇ ಕಂಪ್ನಿ ಐತಲ್ಲ. ಇಲ್ಲ, ನೀನು ಯಾರನ್ನೋ ಬೇರೆಯವ್ರನ್ನ ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಅಯ್ಯೋ ಅತ್ತೆ, ನಾನೇನು ತಪ್ಪು ತಿಳ್ಕೊಂಡಿಲ್ಲ. ನಮ್ಮ ಆಫೀಸ್ಗೇನೆ ಕೆಲಸ ಕೇಳ್ಕೊಂಡ್ ಬಂದಿದ್ರು. ಅವ್ರ ರೆಸ್ಯೂಮ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಅದು ಗಿರೀಶ್ ಅಣ್ಣಂದೇನೆ. ನಾನು ಕೇಳೋಣ ಅಂತ ಅನ್ಕೊಂಡೆ. ಮನೇಲೇ ಇದಾರಲ್ಲ, ಮನೆಯಲ್ಲೇ ಮಾತಾಡ್ಸೋಣ. ನನ್ನ ಹೆಂಡತಿ ಹೇಳಿದ್ದು ಇಲ್ಲೇ ಇದ್ದಾರೆ ರೀ ಅಂತ, ಹಾಗಾಗಿ ಇಲ್ಲೇ ಕೇಳೋಣ ಅನ್ಕೊಂಡೆ. ನಾನು ನೋಡ್ತಾ ಇದ್ದೀನಿ, ಸಿಕ್ಕೇ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಕೇಳೋಣ ಅಂತ ಬಂದೆ. ಅಯ್ಯೋ, ಹೋಗಿ ಹೋಗಿ, ನನ್ನ ಮಗ ಇವ್ರ ಆಫೀಸಲ್ಲಿ ಕೆಲಸ ಕೇಳಕ್ಕೆ ಹೋಗಿದ್ನ. ದೊಡ್ಡ ಮುಂಡೆದು ಅದು.
ಅಯ್ಯೋ ಇಲ್ಲ ಕಣಪ್ಪ, ನೀನೆಲ್ಲೋ ತಪ್ಪು ತಿಳ್ಕೊಂಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ನನ್ನ ಮಗ ಬರ್ತಾನೆ, ಇನ್ನೇನೋ ಬರ್ತಾನೆ ತಡಿ, ಬಂದಾಗ ಅವನ ಹತ್ರನೇ ಮಾತಾಡುವಂತೆ. ಸರಿ ಬಿಡಿಯತ್ತೆ ಹೋಗ್ಲಿ. ನೀವು ಚೆನ್ನಾಗೇ ಇದ್ದೀರಾ ಮನೆ ಕಡೆ ಅಂತ ನನಗೂ ಗೊತ್ತಲ್ವಾ, ಮತ್ತ್ಯಾಕೆ ಡೌಟ್ ಪಡ್ಲಿ. ಆಮೇಲೆ ಅತ್ತೆ ಇನ್ನೇನತ್ತೆ ಸಮಾಚಾರ? ಗಿರೀಶ್ ಅಣ್ಣಂಗೆ 2ನೇ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ಮ ಪಪ್ಪ ಅವ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು, ತುಂಬಾ ಒಳ್ಳೆಯವ್ರವರು, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನಮ್ಮ ಜೈಲಿಂದೆಲ್ಲ ಅವರೇ ಬಿಡಿಸಿದ್ರು ಅಂತ. ಎಲ್ಲಿ ಅವರನ್ನು ಕರ್ಕೊಂಡ್ಬರ್ಬೇಕಾಗಿತ್ತು. ಅಯ್ಯೋ ಬಿಡಪ್ಪ, ಅವಳನ್ನ ಯಾಕೆ ಈ ಮನೆ ಕರ್ಕೊಂಬರ್ಬೇಕು, ಅಲ್ಲೇ ಇರ್ಲಿ ಬಿಡಪ್ಪ. ಅಯ್ಯೋ ನನ್ಗಂತೂ ಅವ್ರು ನೋಡ್ಬೇಕು ಅಂತ ಅನಿಸ್ಬಿಟ್ಟಿತ್ತು ಅತ್ತೆ. ನಮ್ಮ ಪಪ್ಪ ಅಂತೂ ಅವ್ರನ್ನು ಹೊಗಳಿದ್ದು. ಹೌದಾ? ಹೊಗ್ಳುತ್ತಾನೆ, ಅವನಿಗೇನು ಗೊತ್ತು ಎಲ್ಲವ, ಎಲ್ಲಾನು ಗೊತ್ತಿರೋದು ನನಗಲ್ವಾ. ಅವನಿಗೇನಾದ್ರೂ ವಿಷಯ ಗೊತ್ತಾಗಿದ್ದಿದ್ರೆ ಅವನೇ ಹೊಗ್ಳೋದಲ್ಲ, ಕ್ಯಾಕಸ್ತು ಅಂತ ಹೋಗ್ದಿರಾನು. ಅತ್ತೆ ಏನಾದ್ರು ಅಂದ್ರ? ಏನಿಲ್ಲಪ್ಪ. ಮತ್ತೆ ನಿಂದು ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ನಾನು ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಬೇಕು. ಅದೇ ಈ ಮನೆಗಳಿಗೆ ಶೀಟ್ ಹಾಕ್ತಾರಲ್ಲ ಮೇಲೆ, ಆ ಶೀಟ್ದು ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆಲ್ಲ ಜಾಗ ಎಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ಅತ್ತೆ. ಎಲ್ಲನೂ ನಿಮ್ಮ ಅಣ್ಣಂದೇನೆ, ಎಲ್ಲ ದುಡ್ಡು ಕಾಸು ಎಲ್ಲನೂ. ನೀನೊಂಚೂರು ರೆಕಮೆಂಡ್ ಮಾಡು. ನೋಡು ಮಗ ಏನೋ ಮಾಡ್ತೀನಿ ಅಂತಿದ್ದಾನೆ, ಸ್ವಲ್ಪ ಹೆಲ್ಪ್ ಮಾಡು ಅಂತ. ನಮ್ಮ ಪಪ್ಪಂಗೆ ಕೇಳಿದ್ರೆ ಅಯ್ಯೋ ಈಗ ನೀನೆಲ್ಲನೂ ಹಾಳು ಮಾಡ್ಬಿಡ್ತೀಯ ಕಣೋ ಅಂತಾರೆ. ಹೌದಾ? ಸರಿ ಕಣಪ್ಪ, ಆಯಿತು, ಒಳ್ಳೇದಾಗಲಿ ಮಾಡಪ್ಪ. ಒಳ್ಳೇದಕ್ಕೆ ಸಹಕಾರ ಇದ್ದೇ ಇರುತ್ತೆ. ಹೇಳ್ತೀನಿ ನಾನುವೇ, ಅಣ್ಣ ಈ ಥರ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ನೀನು ಕೈ ಜೋಡಿಸಿ ಇನ್ಯಾರು ಜೋಡಿಸ್ಬೇಕು, ಅವನಿಗೆ ಮಾಡಿಕೊಡೋಣ ಅಂತ ಹೇಳ್ತೀನಿ ಬಿಡು, ಪರವಾಗಿಲ್ಲ. ಆಮೇಲೆ ಅತ್ತೆ ಶರ್ಮಿಳಂದೇನೋ ಹೇಳಿದ್ಲು ನನ್ನ ಹೆಂಡತಿ. ಅಲ್ಲ ನೀವು ಅದನ್ನ ಮಾತಾಡಿ ಬಗೆಹರಿಸ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ ನಾವೆಲ್ಲ ಇರ್ಬೇಕಾದ್ರೆ ನೀವು ಯಾಕತ್ತೆ ಹೆದರ್ಕೊಂತೀರಾ? ಬನ್ನಿ ಶರ್ಮಿಳಂಗ್ ಗಂಡ ಮನೆಗೆ ಹೋಗಿ ನಾವೇ ಮಾತಾಡಿ ಅವಳನ್ನ ಬಿಟ್ಬಿಟ್ಟು ಬರೋಣ. ಅಲ್ಲ ಈಗಿನ ಇದರಲ್ಲಿ ನಿಮ್ಮ ಮಗಳಾಗಿತ್ಕೊಂಡು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋದು ಅಂತಂದ್ರೆ, ಅಲ್ಲ ಗಾರ್ಮೆಂಟ್ಸ್ ಕೆಲಸ ಏನು ಕೀಳು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವಳು ಇಷ್ಟು ದೊಡ್ಡ ಶ್ರೀಮಂತರ ಮನೆ ಮಕ್ಕಳಾಗಿ ಹುಟ್ಟಿದ್ದು, ಅಲ್ಲಿ ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಏನು ಅಂತ ಅಷ್ಟೇ. ಅಯ್ಯೋ, ಹಣೆ ಬರೋಕ್ಕೆ ಹೊಣೆ ಯಾರಪ್ಪ? ಈಗ ಹಣೆಯಲ್ಲಿ ಬರ್ದಿರೋದನ್ನ ಅನುಭವಿಸ್ಲೇಬೇಕಲ್ಲ, ಇನ್ನೇನು ಮಾಡೋದು ಹೇಳು. ಈಗ ಅವಳಿಗೂ ಹೇಳ್ದಪ್ಪ, ನಾನು ಸಾಕಷ್ಟು ಬುದ್ಧಿ ಹೇಳಿದೆ, ಅವಳು ಹೇಳಿದ ಮಾತು ಕೇಳೋನಲ್ಲ, ಈ ಗಿರೀಶನು ಹೇಳಿದ ಮಾತು ಕೇಳೋನಲ್ಲ. ಮಧ್ಯದಲ್ಲಿ ನಾನು ಒದ್ದಾಡಬೇಕಾಗೈತೆ ಕಣಪ್ಪ. ಈ ವಯಸ್ಸಲ್ಲಿ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅಂತ ಎಷ್ಟು ಅಂತ ನೋವು ತಿನ್ಲಪ್ಪ, ನೀನೇ ಹೇಳು. ಹೌದಾ? ಶರ್ಮಿಳಾ ಆ ಥರ ಹುಡುಗಿ ಅಲ್ವಲ್ಲ? ಸರಿಯತ್ತೆ, ನಾನೊಂದ್ಸರಿ ಶರ್ಮಿಳನ ಜೊತೆ ಮಾತಾಡ್ತೀನಿ. ಅದೇನು ಸಮಸ್ಯೆ ಅಂತ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಬಿಡಿ. ಒಂದಿನ ಹೋಗಿ ಅವಳ ಗಂಡನ ಹತ್ರನೂ ಮಾತಾಡಿ, ಗಂಡ ಹೆಂಡ್ತಿನ ಒಂದು ಮಾಡಿದ ಪುಣ್ಯ ನಮಗೂ ಸಿಗುತ್ತೆ ನೋಡಿ, ಒಂದು ಮಾಡೋಣ ತೆಗೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ ನೀನು, ಅಷ್ಟು ಮಾಡಿದೆ ಅಂತಂದ್ರೆ ನನ್ನಷ್ಟು ಖುಷಿ ಪಡೋಳು